ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಈ TET ಎಕ್ಸಾಮ್ಗಳಿಗೆ ಆಗಿರ್ಬೋದು, HSTR ಎಕ್ಸಾಮ್ಗಳಿಗೆ ಆಗಿರ್ಬೋದು, ಒಟ್ಟಿನಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವುದೇ ಎಕ್ಸಾಮ್ ಇರಲಿ, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತಾ ಹೋಗ್ತವೆ. ಈಗ TETಯಲ್ಲಿ ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂತಹ ಕ್ವಶನ್ಗಳು ಇರ್ತವೆ. ಕೆಲವೊಂದು ಎಕ್ಸಾಮ್ನಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ಗಳು ಕ್ವಶನ್ ಇರುತ್ತವೆ. ಜೊತೆಗೆ ನಿಮಗೆ ಎಕ್ಸ್ಪ್ಲನೇಷನ್ ಮೆಥಡ್ ಕೂಡ ಇರುತ್ತೆ. ಹಾಗಾಗಿ ನಿಮಗೇನಾದರೂ MCQ ಮೆಥಡ್ನಲ್ಲಿ ಎಕ್ಸಾಮ್ನಲ್ಲಿ ಬಂದರೆ ಈ ಬುಕ್ಕ ಪ್ರಮುಖವಾಗಿ ನೀವು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಡಾಕ್ಟರ್ H.V. ಅಮ್ದೇವ್ ಅವರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋಕೋಶ ಬಹು ಆಯ್ಕೆ ಪ್ರಶ್ನೆಗಳಿಂದ ಕೂಡಿರ್ತಕ್ಕಂಥ ಪುಸ್ತಕ. ಇವರು ಏನು ಮಾಡಿದಾರಪ್ಪ ಅಂದರೆ, ನೋಡಿ, ಸಬ್ಜೆಕ್ಟ್ ವೈಸು ಏನು ಮಾಡ್ತಾ ಹೋಗಿದ್ದಾರೆ, ಇವರು ಪ್ರಮುಖವಾಗಿ ಇದು ಮಾಡ್ತಾ ಹೋಗಿದ್ದಾರೆ. ಸಬ್ಜೆಕ್ಟ್ ವೈಸು MCQ ತೆಗಿತಾ ಹೋಗಿದ್ದಾರೆ. ನೋಡ್ಬೋದು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತಾವೆ ಅನ್ನೋದಾದರೆ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳ ಬಗ್ಗೆ ಅವರು ಏನು ಮಾಡಿದರೆ MCQ ಆಧಾರಿತವಾಗಿ ಕ್ವಶನ್ಗಳು ತೆಗೆದಿದ್ದಾರೆ. ಬೆಳವಣಿಗೆ ಮತ್ತು ವಿಕಾಸ ಆಗಿರ್ಬೋದು, ಮತ್ತು ವೈಯಕ್ತಿಕ ಭಿನ್ನತೆಗಳು, ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ, ಸಮೂಹ ಗತಿಶಾಸ್ತ್ರ, ಮಾರ್ಗದರ್ಶನ ಮತ್ತು ಸಲಹೆ, ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರ, ಶ್ರೇಷ್ಠ ಮನೋವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳು, ಸಂಕೇತಾಕ್ಷರಗಳು ಮತ್ತು ಅವುಗಳ ವಿಸ್ತರಣೆ ಮತ್ತು ಪರಾಮರ್ಶನ ಗ್ರಂಥಗಳು. ನೋಡಿ, ಈ ಸಬ್ಜೆಕ್ಟ್ ವೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ತೆಗ್ತಾ ಹೋಗಿದ್ದಾರೆ ಅವರು. ಹಾಗಾಗಿ ನೀವು ಇದನ್ನು MCQ ಆಧಾರಿತವಾಗಿ ಓದಬೇಕು ಅನ್ನೋರು ಅಷ್ಟು ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಇಂದಿನ ಪ್ರಶ್ನೆಗಳು ತಿಳಿದಾರೆ. HSTR ನೋಡಿ, ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಇಂದಿನ ಪ್ರಶ್ನೆ ಪತ್ರಿಕೆಗಳು ಅದವು, ಮತ್ತು KES ಪೂರ್ವಭಾವಿ ಪರೀಕ್ಷೆ ಇಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಅದವು. ಜೊತೆಗೆ ಮೊರಾರ್ಜಿ ದೇಸಾಯಿ ಶಾಲೆಗಳ ಪ್ರಾಚಾರ್ಯರು ಹುದ್ದೆ ಸ್ಪರ್ಧಾತ್ಮಕ ಪರೀಕ್ಷೆ ಜುಲೈ 2011 ಮತ್ತು CCA ಜೂನ್ 2015. ಅಂದರೆ ಪದವೀಧರ ಈ ಶಾಲಾ ಶಿಕ್ಷಕರ ಸ್ಪರ್ಧಾತ್ಮಕ ಪರೀಕ್ಷೆ 2017, ಪತ್ರಿಕೆ 1, ಶಿಕ್ಷಕರ ಸ್ಪರ್ಧಾತ್ಮಕ ಪರೀಕ್ಷೆ ನವೆಂಬರ್ 17, HK ರೀಜನ್ಗೆ. ಇವೇನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಈ ಪುಸ್ತಕದಲ್ಲಿ ಅವರು ಬರಿತಾ ಹೋಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನೋಡೋಣ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಹಾಗಾದರೆ ಅಧ್ಯಾಯ 1ರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಬರ್ತವೆ ಅನ್ನೋದಾದರೆ, ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಅಂತ ಇದೆ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ, ಮನೋವಿಜ್ಞಾನವನ್ನು ಇದರ ಬೆಳವಣಿಗೆ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಅನ್ನೋದಾದರೆ, ಆಪ್ಷನ್ ಎ ತತ್ವಶಾಸ್ತ್ರ ಅಂತ ಇದೆ, ಸಮಾಜಶಾಸ್ತ್ರ B, C ಶಾರೀರಿಕ ಶಾಸ್ತ್ರ, D ಮಾನವಶಾಸ್ತ್ರ. ನಾವು ನೋಡ್ಬೋದು ಉತ್ತರ ತತ್ವಶಾಸ್ತ್ರ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ. ಇದು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳನ್ನ ಬಗ್ಗೆನೇ ಅವರು ಹಲವಾರು ರೀತಿಯಾಗಿ ಕ್ವಶನ್ಗಳು ತೆಗಿತಾರೆ. ನೆಕ್ಸ್ಟ್ ಅಧ್ಯಯನ ಬೇರೆ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಅವ್ರೇನು ಮಾಡ್ತಾರೆ, ಬೇರೆ ತೆಗಿತಾ ಏನು ಮಾಡ್ತಾರೆ ಹೋಗ್ತಾರೆ. ಈಗ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ತೆಗಿತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಅಧ್ಯಯನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ MCQ ಆಧಾರಿತವಾಗಿ ಅವರು ಕ್ವಶನ್ಗಳು ತೆಗಿತಾ ಹೋಗ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇದು ಈ ಅಧ್ಯಯನದಲ್ಲಿ 2ನೇ ಪ್ರಶ್ನೆ ನಾವು ನೋಡೋಣ. ಮನೋವಿಜ್ಞಾನವನ್ನು ಯಾವ ಮೂಲದಿಂದ ಉಗಮಿಸಿದೆ? ಆಪ್ಷನ್ ಎ ಬ್ರಿಟಿಷ್ ಸ್ವಾತಂತ್ರ್ಯ, B ಫ್ರೆಂಚ್ ತತ್ವಶಾಸ್ತ್ರ. ಇದಕ್ಕೆ 2ನೇ ಆಗಿರ್ತಕ್ಕಂಥ ಏನಪ್ಪ ಅನ್ನೋದಾದರೆ ಪ್ರಶ್ನೆ, ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ? ಆಪ್ಷನ್ ಎ ಬ್ರಿಟಿಷ್ ತತ್ವಶಾಸ್ತ್ರ, B ಫ್ರೆಂಚ್ ತತ್ವಶಾಸ್ತ್ರ, C ಜರ್ಮನ್ ತತ್ವಶಾಸ್ತ್ರ, D ಗ್ರೀಕ್ ತತ್ವಶಾಸ್ತ್ರ ಅಂತ ನಾವು ಹೇಳ್ಬೋದು. ಇವು ಪ್ರಮುಖವಾಗಿರ್ತಕ್ಕಂಥ ಏನಪ್ಪ ಅನ್ನೋದಾದರೆ ಆಪ್ಷನ್ಗಳು. ಇದಕ್ಕೆ ಸರಿಯಾದ ಉತ್ತರ ಗ್ರೀಕ್ ತತ್ವಶಾಸ್ತ್ರ ಅಂತ ನಾವು ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಅವ್ರು ಏನು ಮಾಡ್ತಾರೆ, ತೆಗಿತಾ ಹೋಗ್ತಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ ನಾವು ನೋಡೋಣ. ಮನೋವಿಜ್ಞಾನ ಎಂಬ ಪದ ಸೈಕ್ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉಗಮವಾಗಿದೆ. ಇವುಗಳಲ್ಲಿ ಸೈಕ್ ಪದದ ಅರ್ಥ ಅನ್ನೋದಾದರೆ ಏನು? ಇಲ್ಲಿ ಸರಿಯಾದ ಉತ್ತರ ಆತ್ಮ ಅಂತ ನಾವು ಕರಿಬೋದು. ಮತ್ತು 4ನೇ ಪ್ರಶ್ನೆ, ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಏನು? ಇಲ್ಲಿ ಆತ್ಮದ ಅಧ್ಯಯನ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. 4 ಆಪ್ಷನ್ಗಳು ಕೊಟ್ಟಿರ್ತಾರೆ, ಅದು ಸರಿಯಾದ ಉತ್ತರ ನಾನು ಹೇಳ್ತಾ ಹೋಗಿದ್ದೀನಿ. ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ. ಏನಾಗಿದೆ? ವ್ಯಾಟ್ಸನ್ ಅವರು ಹೇಳಿದ್ದಾರೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ. ಅವರು ವರ್ತನೆ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಇಲ್ಲಿ ವರ್ತನೆ ಅಂತ ಹಾಕಬೇಕು, C. ನೆಕ್ಸ್ಟು 6ನೇ ಪ್ರಶ್ನೆ ನೋಡೋಣ. ಮನೋವಿಜ್ಞಾನದ ಮೊದಲ ತನ್ನ ಅರ್ಥದಲ್ಲಿ ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಅದರ ಮನಸ್ಸು
ಆದರೆ ಈಗ ಅದು ವರ್ತನೆಯನ್ನು ಉಳಿಸಿಕೊಂಡಿದೆ. ಈ ರೀತಿ ವಿಮರ್ಶೆ ಮಾಡಿದ ಮನೋವಿಜ್ಞಾನಿ ವುಡ್ವರ್ತ್. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 7ನೇ ಪ್ರಶ್ನೆ, ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅವು ಅಮೂರ್ತ ಸ್ವರೂಪದ್ದಾಗಿದೆ. ಇದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅವರು ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೆಕ್ಸ್ಟ್ ನೋಡೋಣ. ಈಗ ನೋಡಿ, ನೆಕ್ಸ್ಟ್ ಪಾರ್ಟ್ನಲ್ಲಿ ಅಧ್ಯಾಯ 2ನಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಕೇಳ್ತಾ ಹೋಗ್ತಾರೆ ಅವರು. ವಿಕಾಸ ಅರ್ಥವೇನೆಂದರೆ ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮಕವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು ಅಂತ ಹೇಳ್ಬೋದು. ಇದಕ್ಕೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. 2ನೇ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ, ವಿಕಾಸ ಎನ್ನುವುದು ಅಂತ್ಯಗೊಳ್ಳದ ಪ್ರಕ್ರಿಯೆ. ಈ ವಿಷಯದ ಈ ಕೆಳಗಿನ ಯಾವ ತತ್ವದೊಂದಿಗೆ ಸಂಬಂಧಿಸಿದೆ? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿರಂತರತೆಯ ತತ್ವ ಅಂತ ನಾನು ಹೇಳ್ಬೋದು. ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಮಗುವಿನ ವಿಕಾಸದ ಸಿಪೋಲೋ ಕೌಡಲ್ ತತ್ವಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ತಲೆಯಿಂದ ಪಾದಗಳ ಕಡೆಗೆ ನಡೆಯುವ ವಿಕಾಸ. ಆಪ್ಷನ್ ಎ ಸರಿಯಾದ ಉತ್ತರ ಇದು. ಯಾವುದು ಪೂರ್ವ ಬಾಲ್ಯಾವಸ್ಥೆಯ ಲಕ್ಷಣವಾಗಿರುವುದಿಲ್ಲ? ಆಪ್ಷನ್ ಡಿ ಆಟವಾಡುವ ವಯೋಮಾನ ಅಂತ ಹೇಳ್ಬೋದು ನಾವು. ಇಲ್ಲಿ 3 ಕೊಟ್ಟಿದ್ದಾರೆ. ವಯವು ಅಲ್ಲ, ಕೂಟಪೂರ್ವ ಯುಗ ಅಲ್ಲ, ಅನುಕರಣ ಯುಗ ಅಲ್ಲ, ಪ್ರಶ್ನಿಸುವ ವಯೋಮಾನ ಅಲ್ಲ. ಆಟ ಆಡುವ ವಯೋಮಾನವನ್ನು ಪೂರ್ವ ಬಾಲ್ಯಾವಸ್ಥೆ ಲಕ್ಷಣವಾಗಿದೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪಾರ್ಟ್ ವೈಸ್ ಅವರು ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ. ಈ ರೀತಿ ನೆಕ್ಸ್ಟ್ ಬರ್ತಕ್ಕಂಥ ಪಾರ್ಟ್ ಯಾವುದು ನೋಡೋಣ. ಅಧ್ಯಯನ 3 ನೋಡ್ರಿ, ವೈಯಕ್ತಿಕ ಭಿನ್ನತೆಯ ಬಗ್ಗೆ ಈ ರೀತಿ ಕ್ವಶನ್ಗಳು ಕೇಳ್ತಾರೆ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈಗ ಹೊಸದಾಗಿ ನೋಡಿದ್ದೀರೋ ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಇದರ ಬಗ್ಗೆ ಕ್ವಶನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ನಿಮಗೇನಾದರೂ ಇದ್ರ ಬಗ್ಗೆ ಇದೇ ರೀತಿಯಾಗಿರ್ತಕ್ಕಂಥ ನಾನು ಕ್ವಶನ್ ಹೇಳ್ಬೇಕು ಅನ್ನೋದಾದರೆ ಕಂಟಿನ್ಯೂ ಅಂತ ಕಾಮೆಂಟ್ ಹಾಕಿ. ನಾನು ಡೈಲಿ ಒಂದೊಂದು ಏನಪ್ಪ ಅಧ್ಯಯನದ ಬಗ್ಗೆ ನಾನು ನೆಕ್ಸ್ಟಿನ ತರಗತಿಯಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.